ಕೃಷ್ಣ ತೇಜಸ್. ಇವತ್ತು ನಾನು ಓದ್ತಿರೋ ಬುಕ್ ಹೆಸರು ಕುಂಭಕರ್ಣ. ಬುಕ್ ಓದ್ತಾ ಇದ್ದೀರಾ? ಅವಾಗಲೇ ನಿನ್ನೆಯಿಂದ ಓದಿದ್ಯಾ? ಇವಾಗ ಅದರ ಕಥೆ ಹೇಳ್ತೀನಿ. ಓಕೆ. ಕುಂಭಕರ್ಣ ಯಾರು? ರಾವಣನ ತಮ್ಮ. ಹೌದಾ? ಈ ಬುಕ್ ಸಿಕ್ಕಿದ್ದು ನನಗೆ ಗಾಂಧಿ ಬಜಾರಲ್ಲಿ ಅಂಕಿತ ಪುಸ್ತಕ ಅಮರ ಚಿತ್ರಕಥಾ ಅಂತ. ಈ ಥರದ್ದು ಇಂಗ್ಲೀಷ್ ಬುಕ್ಸು ಇದ್ದಾವೆ. 3-in-1, 4-in-1, 5-in-1 ಆ ಥರ. ಇವಾಗ ನಾನು ಕಥೆ ಸ್ಟಾರ್ಟ್ ಮಾಡ್ತೀನಿ. ಹೇಳು. ಕುಂಭಕರ್ಣ ಮೊದಲು ಲಂಕೆ ರಾಜ. ಆವಾಗ ರಾವಣ ತಮ್ಮ ಕುಂಭಕರ್ಣ ಆಗಿದ್ದ. ನಾನಿವಾಗ ಕಥೆ ಹೇಳ್ತೀನಿ. ಕುಂಭಕರ್ಣ ಮೊದಲು ಲಂಕೆ ರಾಜ ಆಗಿದ್ದ, ರಾವಣನ ತಮ್ಮ ಆಗಿ. ದಶಶಿರನಾದ ರಾವಣನೆಂಬ ದೈತ್ಯನ ತಂಬ. ಆಮೇಲೆ ಏನು ಸ್ವಾಮೀಜಿಗಳನ್ನ ಯಾಗ ಮಾಡಬೇಕಾದ್ರೆ ಶಿವ ರಾಮನ್ಗೆಲ್ಲ ಅವನು ಡಿಸ್ಟರ್ಬ್ ಮಾಡಿ ಅವನ್ನ ಎತ್ಕೊಂಡು ಸಾಯಿಸೋದೇ ಅವನಿಗೆ ತುಂಬ ಇಷ್ಟ. ಆಮೇಲೆ ಒಂದಿನ ಕುಂಭಕರ್ಣ ರಾವಣನ ಹತ್ರ ಬಂದ. ಅವಾಗ ನಾನು ಒಳ್ಳೆ ಕೆಲಸ ಮಾಡಿದ್ನ ಅಂತ ಕೇಳ್ದ. ಅವನು ಹೇಳಿದ್ದೆ. ಅವಾಗ ರಾವಣ ಕೇಳಿ ಬಲೆ ಕುಂಭಕರ್ಣ ಅಂತ ಅಂದ. ಏನು ಕೆಲಸ ಮಾಡಿದ್ದಾರ ಕುಂಭಕರ್ಣ? ಋಷಿಗಳನ್ನ ಸಾಯಿಸ್ಬಿಟ್ನಲ್ಲ, ಅದಕ್ಕೆ ರಾವಣ ಭಲೆ ಕುಂಭಕರ್ಣ ಅಂತ ಅಂದ. ಆಮೇಲೆ ಅವನಿದನಲ್ಲ ಸ್ವಲ್ಪ ಏನು ಕುಂಭಕರ್ಣ ಇದನ್ನಲ್ಲ, ರಾವಣ ಎಲ್ಲ ಕುಂಭಕರ್ಣ ನೀನು ಮೇಘನಾದನ್ನು ಸೋಲಿಸಿದ್ರೆ ಮಾತ್ರ ನೀನು ರಾಜ, ಇಲ್ಲಾಂದ್ರೆ ನಾನು ರಾಜ ಅಂತ ಅಂದ. ಯಾರು? ರಾವಣ ಕುಂಭಕರ್ಣಂಗೆ. ಆಮೇಲೆ ಮೇಘನಾದ ಫುಲ್ಲು ಸ್ಪೀಡ್ ಇದ್ದ ಓಡೋದ್ರಲ್ಲಿ. ಕುಂಭಕರ್ಣ ತುಂಬ ಸ್ಲೋ, ಆದರೆ ತುಂಬ ಗಟ್ಟಿಯಾಗಿ ದೊಡ್ಡದಾಗಿದ್ದಾನೆ, ದೈತ್ಯಂತರ. ಆವಾಗ ಮೇಘನಾದನ್ನ ಸೋಲ್ಸೋಕ್ಕಾಗಲಿಲ್ಲ, ಯಾಕಂದ್ರೆ ನಾನು ಫುಲ್ ಸ್ಪೀಡಾಗಿ ಓಡ್ತಿದ್ನಲ್ಲ. ಲಾಸ್ಟಿಗೆ ಫಿನಿಶ್ ಫೈಟಿಗೆ ಬಂದು ಅವನು ಕುಂಭಕರ್ಣ ಅವಾಗ ಇನ್ನು ಕುಂಭಕರ್ಣ ಸೋತ್ಬಿಟ್ಟು ರಾವಣ ರಾಜ ಆಗಿಬಿಟ್ಟ. ಆಮೇಲೆ ರಾವಣ ಹೇಳ್ದ, ನಾವೆಲ್ಲರೂ ಬ್ರಹ್ಮಂಗೆ ಧ್ಯಾನ ಮಾಡಿಬಿಟ್ಟು ಶಾಂತವಿರೋ ಕಡೆಗೆ ಧ್ಯಾನ ಮಾಡಿದ್ರೆ ಬ್ರಹ್ಮನಿಂದ ನಂಗೆ ಶಕ್ತಿ ಬರುತ್ತೆ ಅಂತ ಅಂದ್ಕೊಂಡ. ಅದಕ್ಕೆ ಕುಂಭಕರ್ಣಂಗೆ ತುಂಬ ಸುಸ್ತಾಗಿಬಿಡುತ್ತೆ ಒಂದೊಂದ್ಸಲಿ, ಯಾಕಂದರೆ ಅವನು ತುಂಬ ಯುದ್ಧ ಮಾಡಿದ್ನಲ್ಲ, ಅದಕ್ಕೆ. ಆವಾಗ ಕುಂಭಕರ್ಣ ಬ್ರಹ್ಮ ಪ್ರತ್ಯಕ್ಷ ಆದಮೇಲೆ ಇವನು ರಾವಣಕ್ಕೆಲ್ಲ ನಂಗೆ ತುಂಬ ಶಕ್ತಿ ಬೇಕು, ಪ್ರಜೆಗಳನ್ನ ಎಲ್ಲರೂ ತುಂಬ ಶಕ್ತಿ. ರಾವಣ ಶಿವನ್ ಭಕ್ತನ ಬ್ರಹ್ಮನ್ ಭಕ್ತನ? ಬ್ರಹ್ಮ. ಶಿವನ್ ಭಕ್ತ ರಾವಣ. ರಾವಣ ಶಿವನ್ ಭಕ್ತ, ಅದೇ ಬ್ರಹ್ಮನ್ ಪೂಜೆ ಮಾಡ್ದ. ಓಕೆ. ಆವಾಗ ಬ್ರಹ್ಮ ಪ್ರತ್ಯಕ್ಷ ಆದಾಗ ನನಗೆ ತುಂಬ ಶಕ್ತಿ ಕೊಡಿ ಅಂತ ರಾವಣ ಕೇಳ್ದ. ಆವಾಗ ಕೊಟ್ಟ, ಈಸ್ಕೊಳ್ಳಿಲ್ಲ. ಆಮೇಲೆ ಕುಂಭಕರ್ಣ ಏನು ಕೇಳ್ದ ಗೊತ್ತಾ? ನನಗೆ ಯಾವಾಗಲೂ ನಿದ್ದೆ ಬರಬೇಕು ಅಂತ ವರ ಕೊಟ್ಬಿಡಿ ಅಂತ. ಯಾಕೆ? ರಾಜರು ಬೇರೆ ಬೇರೆಯವರೆಲ್ಲರೂ ಬಂದ್ಬಿಟ್ಟು ಹೊಡೆದು ಸುತ್ತಾಗ್ಬಿಟ್ಟಿತ್ತು ಅವನಿಗೆ. ಆವಾಗ ಬ್ರಹ್ಮ ಹೇಳ್ದ, ರಾವಣ ಕುಂಭಕರ್ಣ ಅಂತ ರಾವಣ ಕಿಚ್ಚಿದ್ದ. ಆದರೂ ಕುಂಭಕರ್ಣ ಏನೂ ತಗೊಳ್ಳಿಲ್ಲ. ಆಮೇಲೆ ಬ್ರಹ್ಮ ಹೇಳ್ದ, ನಾನು ಯಾವತ್ತೂ ವರ ಕೊಟ್ಟಿದ್ದೀನಿ ಈಸ್ಕೊಳಕ್ಕಾಗಲ್ಲ ಅಂತ. ಆವಾಗ ಮತ್ತೆ ಅವನು ಹೊಗೆಗಳನ್ನ ಹೆಂಗೆ ಹೊಡೆಯೋದು ಅಂತ ರಾವಣ ಕೇಳ್ದ. ಆಗ ಬ್ರಹ್ಮ, ಇವನು ಬರೀ 6 ತಿಂಗಳು ಒಮ್ಮೆ ಹೇಳ್ತಾನೆ ಅಂತ ಅಂದ. ಆವಾಗ ಕುಂಭಕರ್ಣ ಮಲ್ಕೊಂಡ. ಅವಾಗ ನಿದ್ದೆನ ಬಂದ್ಬಿಟ್ಟು ಮಾಡಿದಾಗ ಅವಾಗ ವಿಭೀಷಣ ರಾವಣ ಇಬ್ಬರು ಕಷ್ಟಪಟ್ಟು ಎತ್ತಾ ಇದ್ದಾರೆ, ಆಗ್ತಾನೆ ಇಲ್ಲ. ಒಂದು ಬೆಲ್ ಫುಲ್ ಹಿಂಗೆ ಬೆಂಡಾಗ್ಬಿಟ್ಟಿದೆ ರಾವಣ ವಿಭೀಷಣಂದು. ಇಲ್ಲಾಂದ್ರೆ ವಿಭೀಷಣ ಸ್ವಲ್ಪ ಗಟ್ಟಿ ಇದ್ದ, ಅವನು ಬೆಳ್ಳೆಲ್ಲ ಗಟ್ಟಿ ಇದ್ವು. ಅವನು ಎತ್ತಿದ್ದು ಏನಾಗಲಿಲ್ಲ, ಯಾಕಂದ್ರೆ ಅವನೇ ಫಸ್ಟ್ ಎತ್ತಿದ್ದು ಕುಂಭಕರ್ಣನ್ನ. ಎತ್ತಿ ದೊಡ್ಡ ಮನುಷ್ಯ, ಎಷ್ಟು ದೊಡ್ಡ ಅಂತ ನಮಗೆ ಇದು ಕುಂಭಕರ್ಣಗೋಸ್ಕರ
ಎಷ್ಟು ದೊಡ್ಡದು ಇರತ್ತಂತ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕಾಗಲ್ಲ. ಕುಂಭಕರ್ಣನಾ? ಕುಂಭಕರ್ಣನ ಬೆಡ್ಡು. ಓಕೆ. ಕುಂಭಕರ್ಣ ಮಲ್ಕೊಂಡ ಮುಚ್ಕೊಂಡೆ. ಆದರೆ 6 ತಿಂಗಳು ಒಮ್ಮೆ ಹೇಳ್ತಾನೆ ಅವನೇ. ಆದರೆ ಇವ್ರು ಏನು ಮಾಡಿದಾರೆ ಗೊತ್ತಾ, 4 ತಿಂಗಳಾದ್ಮೇಲೆ ಎಬ್ಸಿಬಿಟ್ಟಿದ್ದಾರೆ. ಇನ್ನೂ 2 ತಿಂಗಳಿತ್ತಲ್ಲ. ಯಾಕೆ ಎಬ್ಸಿದ್ರು? ಯುದ್ಧ ರಾಮನ್ ಜೊತೆ. ಆಮೇಲೆ ಅವರು ತುಂಬಾ ಶಕ್ತಿ ಬರೋ ಊಟನೆಲ್ಲ ಮಾಡಿಬಿಟ್ಟಿದ್ರು. ಆಮೇಲೆ ರಕ್ತ ಕೊಟ್ಟಿದ್ರು ಎಲ್ಲರದು ಕುಡಿಯಕ್ಕೆ ನೀರಾಗಿ. ಯಾರಿಗೆ? ಕುಂಭಕರ್ಣ. ಆಮೇಲೆ ಓ ಸಿಹಿ ಅಂತ ಅಂದ ತಿನ್ನ. ಅದಕ್ಕೆ ಮುಂಚೆ ಎಬ್ಸಕ್ಕೆ ಏನೇನೆಲ್ಲ ಬಂದಿತ್ತು ಅಂತ ಗೊತ್ತಾ? ಒಂದು 50,000 ಆನೆ, 10,000 ದೈತ್ರು ಚಿಕ್ಕವರು ಬಂದ್ಬಿಟ್ಟು ಹಾಕೊಂಡು ತುಳಿಬೇಕು ಹೇಳಿಲ್ಲ. ಆಮೇಲೆ ಕಿವಿಲಿ ಬಂದು ಅಂತ ಎಲ್ಲರೂ ಕಿರ್ಚ್ಬಿಟ್ರು. ಅವಾಗ ಎದ್ದ, ಗೊತ್ತಾಯ್ತು ಊಟ ಮಾಡಿದ್ದಾರೆ ಅಂತ, ಅಡಿಗೆ ಮಾಡಿದ್ದಾರೆ ಅಂತ. ಅವಾಗ ತಿನ್ನಕ್ಕೆ ಹೋಗಿ ತಿಂದ. ಆದರೆ ಅಯ್ಯೋ ನನಗೆ ಗಂಟು ತುಂಬ ಕಿರಿ ಅಂತಿದೆ, ಕುಡಿಯೋಕೆ ಏನಾದ್ರು ಕೊಡಿ ಅನ್ನ. ಎಲ್ಲರೂ ರಕ್ತ ಕೊಟ್ಟರು ಕುಡಿಯೋಕ್ಕೆ. ಕುಡಿದ್ಬಿಟ್ಟ. ಎಷ್ಟು ತಮ್ಗೆ ಗೊತ್ತಾ, ಇಷ್ಟಿಷ್ಟು ದೊಡ್ಡದು, ಇಲ್ಲಿಂದ ಲೈಟ್ ತನಕ ಇರುತ್ತೆ. ಅಷ್ಟು ದೊಡ್ಡ ಬಾಣ್ಲಿಗಳಲ್ಲಿ ಒಂದು ಎಷ್ಟು ಬಾಣ್ಲಿ ಗೊತ್ತಾ, 100 ಬಾಣ್ಲಿ. ಅದ್ರಲ್ಲಿ ರಕ್ತನ ಹಾಕಿದ್ದು, ನೀರಲ್ಲ. ಅದನ್ನ ಅವನು ಕುಡ್ದ ಇವನು. ಆಮೇಲೆ ರಾಮನ ಅಂತ ಯುದ್ಧ ಮಾಡಕ್ ಬಂದ. ಆವಾಗ ಏನಾಯ್ತು? ಸುಗ್ರೀವ ಬಂದ. ಎಷ್ಟು ಹೊಡೆದ್ರು ಆಗ್ತಿಲ್ಲ. ಅವನು ಏನು ಒಂದಿದ್ದು ತಗೊಂಡು ಏನು ಈ ಥರ ವಾಲ್ ಇರ್ತಾವಲ್ಲ ದೊಡ್ಡದಾಗಿ ಕಂಬಗಳು ತಗೊಂಡು ಹೊಡೆಯುವಾಗ ಅವರಿಗೆ ಕೈ ಬಿದ್ದುಬಿಟ್ಟು ಕೊಟ್ಟವ್ರಿಗೆ ಬಿದ್ದುಬಿಡ್ತು. ಆವಾಗ ಸುಗ್ರೀವ ಇದನ್ನಲ್ಲ ಸುಗ್ರೀವ ಬಂದ್ಬಿಟ್ಟು ರಾವಣನ ಕಿವಿ ಇಲ್ಲ ಕುಂಭಕರ್ಣನ ಕಿವಿಲಿ ಎಷ್ಟು ಜರು ಗೊತ್ತಾ, ಅದು ಈ ಬ್ರಹ್ಮಾಂಡ ಕೇಳಿಸ್ಬಿಡ್ತು. ಹಂಗೆ ಕಿವಿ ಕಿರಿಸ್ಬಿಟ್ಟ ಸುಗ್ರೀವ. ಆವಾಗ ಏನು ಬೇರೆಯವರೆಲ್ಲರೂ ಏನು ವಾನರ ಸೈನ್ಯ ಒಬ್ಬ ಹೇಳ್ದ ಸುಗ್ರೀವ ನಂಗೆ ಮತ್ತೆ ಸಿಗಲ್ಲ ಅಂತ. ಅವಾಗ ಕಿರ್ಚಿನಲ್ಲ ರಾವಣ ಇಲ್ಲ ಕುಂಭಕರ್ಣ ಬಿದ್ದುಬಿಟ್ಟ ಕಿರ್ಚಿದಕ್ಕೆ ಕಿವಿಲಿ. ಅವಾಗ ಸುಗ್ರೀವ ಹಾರು ಹೋಗ್ಬಿಟ್ಟ. ಆದರೂ ಸಾತ್ಲಿಲ್ವ ಅಂದರೆ ಇವನು ರಾಮ ಇದನ್ನಲ್ಲ ಬಂದ್ಬಿಟ್ಟು ಒಂದೇ ಶಾಟಿಗೆ ಡಮಾರ್. ಅವಾಗಿಂದ ಇವನು ರಾವಣ ಇದನ್ನಲ್ಲ ಅದು ಯಾರು ಡಮಾರ್ ಆದ್ರು? ಯಾರು ಡಮಾರ್ ಆದ್ರು? ಯಾರು ಸತ್ತದ್ರು? ಕುಂಭಕರ್ಣ. ರಾಮ ಸಾಯಿಸ್ಬಿಟ್ನಾ? ಒಂದೇ ಒಂದು ಬಾಣದಿಂದ, ಇಷ್ಟಿಕ್ಕ ಬಾಣದಿಂದ ಒಬ್ಬ ದೊಡ್ಡ ದೈತ್ಯನ್ನ ಕೊಂದಿದ್ದಾನೆ ರಾಮ. ಅಷ್ಟು ಶಕ್ತಿಶಾಲಿನ ರಾಮ. ಅದಕ್ಕಿಂತ ಮುಂಚೆ ಯಾರು ಅವನು ಒಂದು ಸ್ವಲ್ಪ ಅದಕ್ಕಿನ್ನ ಬರೋ ಮುಂಚೆ ಭಸ್ಮಲೋಚನ ಬಂದಿದ್ದ. ರಾವಣ ಅನ್ಕೊಂಡ ಅವನು ಭಸ್ಮ ಮಾಡ್ಬಿಡ್ತಾನೆ ಎಲ್ಲಾನು ಅಂತ. ರಾಮನ ಜೊತೆ ಯುದ್ಧ ಮಾಡಕ್ ಹೋದ್ರೆ ರಾಮ ಭಸ್ಮ ಆಗ್ಬಿಡ್ತಾನೆ ಅಂತ ತಿಳ್ಕೊಂಡಿದ್ದ ರಾವಣನು. ಆಮೇಲೆ ಇವನು ಯಾರು ಹೇಳಿದ್ನಲ್ಲ ಅವನು ವಿಭೀಷಣ ಅಲ್ಲ, ಭಸ್ಮಲೋಚನ. ಆವಾಗ ಬಂದ್ಬಿಟ್ಟು ಸಾಯ್ಸಕ್ಕೋದ್ರೆ ರಾಮ ಒಂದೇ ಪಂಚಲ್ಲಿ ಬೆಂಕಿ ಸುಟ್ಟಿ ಅವನು ಭಸ್ಮಲೋಚನ ಸತ್ತ. ಅವಾಗ ಭಸ್ಮಲೋಚನ ಕಣ್ಣಿಗೆ ಪಟ್ಟಿ ಹಾಕೊಂಡು ಬಂದಿದ್ದ ಗುರ್ತಿಗೆ, ಗುರುತಿರ್ಬಾರ್ದು ಅಂತ. ಓಕೆ, ತನ್ನ ಗುರುತು ಸಿಗ್ಬಾರ್ದು ಅಂತ. ಆದ್ರೆ ರಾಮ 100% ಕಣ್ಣಿಡ್ದ ದೂರದಲ್ಲಿ ನಿಂತು. ಆಮೇಲೆ ಅದಾದ್ಮೇಲೆ ರಾವಣ ಬಂದ. ಮತ್ತೆ ಅವನ್ನೆಲ್ಲ ಇದೇನೋ ಕ್ಯಾಪ್ಸ್ ಇರ್ತಾವಲ್ಲ ಅದನ್ನ ಬಾಣಿನ ಚುಚ್ಚಿ ಎಲ್ಲಾನು ಬಿಸಾಕ್ದ. ಆಮೇಲೆ ಕೋಪ ಬಂದು ಮತ್ತೆ ಇವನ್ನ ಕರ್ನ ಇವನು ಕಲಾಸದ ಕುಂಭಕರ್ಣ. ತೋರ್ಸೋನ್ ಹೇಗಿದ್ದಾನೆ? ನಾಯಿ ತರ ಹಂದಿ ತರ ಇದ್ದಾನೆ. ಏನಪ್ಪ ಹೀರೋ ಕುಂಭಕರ್ಣ. ಆಮೇಲೆ ನೆಕ್ಸ್ಟ್ ತಗೋಬೇಕಂದ್ರೆ ಇಲ್ಲಿ ಮಹಾಭಾರತ ಆಮೇಲೆ
ಮುಗಿತಾ ಇದು ಕತೆ ಕುಂಭಕರ್ಣಂದು. ಇಲ್ಲಿ ಮಹಾಭಾರತ, ಆಮೇಲೆ 7 ಕಾಂಡಾಸ್, ವಾಲ್ಮೀಕಿಸ್ ರಾಮಾಯಣ ಅದು ಇದಾವೆ. ಸೊ ನಿಮ್ಗೆ ನೆಕ್ಸ್ಟ್ ಈಗ ಯಾವ ಬುಕ್ ಪರ್ಚೇಸ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಮಹಾಭಾರತ. ಹೌದಾ? ಇವಾಗ ಇನ್ನೊಂದು ಕತೆ. ಯಾರದು? ರಾಮನ್ ಸಪ್ರೇಟ್ ಆಗಿದೆಯಾ ಮತ್ತೆ? ಇಲ್ಲಿ ಕುಂಭಕರ್ಣ ಸ್ಟೋರಿಯಲ್ಲೂ ಬಂದಲ್ಲ ರಾವಣನ್ ಸಾಯಿಸಕ್ಕಿದು. ಓ, ಅದು ಕುಂಭಕರ್ಣ ಸಾಯಿಸಿದ ಸ್ಟೋರಿ. ಇದು ರಾವಣನ್ ಸಾಯಿಸಿದ ಸ್ಟೋರಿ. ಅದನ್ನ ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತೀರಾ? ಓಕೆ, ಧನ್ಯವಾದ. ಅದಕ್ಕಿಂತ ಮುಂಚೆ ಇನ್ನು ಇವೆಲ್ಲ ಇದ್ದಾವೆ. ಇನ್ನು ಕುಂಭಕರ್ಣ ಇಲ್ಲಿದೆ. ಭೀಮ ಮತ್ತು ಹನುಮಂತ, ವಾಯುಪುತ್ರರು, ಗಣೇಶ, ಮಹಾಭಾರತ, ಕರ್ಣ. ಭೀಮ ಇದರಲ್ಲೂ ಅದೇ ಇದೆ. ಅದರಲ್ಲಿ ಆಮೇಲೆ 5-in-1 3-in-1 ನನ್ನ ಹತ್ರ ದುರ್ಗಾದಿದೆ, ಅದು ಮುಗಿಸಿದ್ದೀನಿ. ಆಮೇಲೆ ಅದರಲ್ಲಿ ದಿ ರೆಸ್ಕ್ಯೂ ಆಫ್ ವಿಷ್ಣು ಎಲ್ಲ ಇದ್ದಾವೆ. ಹನುಮಂತ, ಆಮೇಲೆ ವಿಷ್ಣು, ಕೃಷ್ಣ ಎಲ್ಲನೂ ಇದೆ. ಓಕೆ, ಮತ್ತೆಲ್ಲನೂ ಒಂದೊಂದು ಓದಿ ನೀಟಾಗಿ ಡೀಟೇಲಾಗಿ ಹೇಳಿ ಆಯಿತಾ? ಥ್ಯಾಂಕ್ ಯು. ಥ್ಯಾಂಕ್ ಯು. ಧನ್ಯವಾದ. ಧನ್ಯವಾದ.